ಏ ಏ ಏ ನೇತ್ರಿ, ಯಾಕೆ ಹಿಂಗ್ ಹೋಗ್ತಿದ್ಯಾ? ತಡೀರೆ, ನಾನು ಬರ್ತಿದ್ದೀನಲ್ರೆ, ಬಿಟ್ಟೆ ಹೋಗ್ತಿದ್ದೀರಲ್ರೆ. ನಾನು ಮೊದಲೇ ಹೇಳಿದ್ರೆ ನಾನು ಬರ್ತಿರಲಿಲ್ಲ ಕಣ್ರೆ, ನೀವು ಹಿಂಗೆಲ್ಲ ಮಾಡ್ತೀರಂತ ಇದ್ದೆ. ಓಡ್ ಬರ್ತಿದ್ದೀನಲ್ರೆ ನಿಮ್ಮ ಹಿಂದಿಂದನೇ, ಆದ್ರೂ ಬಿಟ್ಟು ಹೋಗ್ತಿದ್ದೀರಲ್ಲ. ಈ ಲಕ್ಷ್ಮಿ ನೋಡು, ಎಲ್ಲಕ್ಕಿಂತ ಮುಂಚೆ ಹೆಂಗ್ ಹೋಗ್ತಿದ್ದಾಳಂತ. ನಾನೇನು ಟೌನ್ ಯಾವತ್ತೂ ನೋಡಿಲ್ವಾ? ನೀವು ಬಿಟ್ಟೋದ್ರೆ ನನಗೇನು ಎಲ್ಲೂ ಗೊತ್ತಾಗಲ್ವಾ? ಎಲ್ಲೂ ಬರೋದಕ್ಕೆ ಬರಲ್ಲ ಅಂತ ಕೇಳಿದಿರಾ? ಯಾರಿಗೂ ಎದುರಿಸಕ್ ನನಗೆ ಎದುರಿಸಕ್ ಬರ್ಬೇಡ್ರಿ ನೀವು. ನೋಡು ನೋಡು ನಿಂಗಕ್ಕ, ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಕಿದ್ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು ನೋಡು. ಅಲ್ಲ ಕಣಕ್ಕ, ಬೆಳಿಗ್ಗೆ 9 ಗಂಟೆಯಿಂದ ನಿಮ್ಮಂತ ಬಂದ್ಬಿಟ್ಟು ಕಾಯ್ಕೊಂಡು ನಿಂತಿರೋದು, ಈಟತ್ತಾದ್ರೂ ಬಂದಿಲ್ಲ. 11 ಗಂಟೆ ಮಾಡಿದ್ಯಾ. ಈಟದಿಗೆ ನಾವು ತಿಪ್ಟಡಿಗೆ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡು ಈಟದಿಗೆ ವಾಪಸ್ ಬಂದ್ಬಿಡ್ತಿದ್ದು ಗೊತ್ತಾ? ನಾನು ಇನ್ನೂ ಐಬ್ರೋ ಮಾಡಿಸಿಲ್ಲ, ಬ್ಯೂಟಿ ಪಾರ್ಲರಿಗೆಲ್ಲ ಹೋಗ್ಬೇಕು, ಶಾಪಿಂಗ್ ಮಾಡಬೇಕು, ಒಂದೊಂದೆರಡು ಕೆಲಸಗಳಿಲ್ಲ ನನಗೆ. ತಡ ಮಾಡ್ಕೊಂಡ್ ಬಂದ್ರೆ ನಮ್ಮ ಯಪ್ಪ ಓಡ್ಸಾಡ್ಕೊಂಡು ಹೊಡಿತಾನೆ. ನಿನ್ಗೇನು ಗೊತ್ತು ನನ್ನ ಕಷ್ಟನ? ಇನ್ನೊಂದು ದಿವಸ ಏನಾದರೂ ನನ್ನ ಜೊತೆ ಬರ್ತೀನಿ ಅಂತ ಹೇಳು, ನಿನ್ಗೆ ಐತೆ. ಆಮೇಲೆ ನಿನ್ನಿಂದ 2-3 ಗಂಟೆ ಟೈಮ್ ಜಾಸ್ತಿ ಆಗೈತೆ. ಇಷ್ಟೊತ್ತಿಗೆ ನಾವು ವಾಪಸ್ ಬಂದ್ಬಿಡ್ತಿದ್ದು ಗೊತ್ತಾ ನಿನಗೆ? ಅಪ್ಪ ಇದು ಈ ಲಕ್ಷ್ಮಿ ಹಿಂಗ್ ರೇಗಾಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಅಯ್ಯಪ್ಪ ಯಪ್ಪ ಯಪ್ಪ, ಮಾತಾಡ್ಸೋಕ್ಕಿಂತ ಮುಂಚೆನೇ ರೇಗಾಡ್ತಿದ್ದಾಳೆ. ನಾನು ಯಾವತ್ತೂ ಹಿಂಗಾಡೋದು ಯಾವತ್ತೂ ನೋಡಿರಲಿಲ್ಲ ಕಣಪ್ಪ. ಇವಳು ನೋಡಿದ್ರೆ ಹೊಡಿಯೋಕ್ಕೆ ಬರ್ತಿದ್ದಾಳೆ. ಅಯ್ಯೋ, ನಾನು ಜಾಸ್ತಿ ಮಾತಾಡಿದ್ರೆ ಇಟ್ಕೊಂಡು ಹೊಡೆದಿಟ್ರೆ ಏನು ಮಾಡೋದು? ಮತ್ತೆ ಸುಮ್ಕಾಗ್ಬಿಡ್ತೀನಿ, ಯಾಕೆ ಬೇಕು? ಇವಳು ಹಿಂಗೆ ಮಾಡಿದ್ ನಾನು ಯಾವತ್ತೂ ನೋಡಿಲ್ಲಪ್ಪ. ಇವಳಿಗೆ ಏನಾಯ್ತಂತ ಕಣ ನನ್ನ ಮೇಲೆ? ಏ ಏ ಲಕ್ಷ್ಮಿ, ನಾನೇನ ಮಾಡಿದೆ? ಹಿಂಗಾಡ್ತಿದ್ಯಾ? ತಡೀರೆ, ನಾನು ಹಿಂದಿಂದನೇ ಬರ್ತಿದ್ದೇನೆ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಸರಿ ಆಯ್ತು, ಬಿಟ್ಟು ಹೋಗ್ರಿ. ನನ್ನ ಪಾಡಿಗೆ ನಾನು ಬರ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ರಿ. ನೋಡು ನಿಂಗಿಗುಂಗಿ, ನೋಡು ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ಗೆ ಇವಾಗ ಕಲ್ಗಿಲ್ ತಗೊಂಡ್ಬಿಟ್ಟು ಏರಿಕ್ ಬಿಡ್ತೀನಿ. ಇವಾಗ ಅಲ್ಲಿ ಬಂದ್ಬಿಟ್ರೆ ನೋಡು, ನಿನ್ನಿಂದ ಇವೆಲ್ಲ ಆಗಿದ್ದು. ಈ ನೇತ್ರಕ್ಕಂಗೆ ಹೇಳಿದೆ ನಾನು, ಬಡ್ಕಂಡೆ ಈ ನೇತ್ರಕ್ಕಂಗೆ 100 ಸಲಿ. ಬೇಡ ಕಣಕ, ಅವ್ರ ಮಂತ ಹೋಗೋದು ಬೇಡ ಕಣಕ. ಬಾರಕ, ನಮ್ಮ ಕೆಲ್ಸಗಳಿದಾವ, ಬಾರಕ, ನಾವು ಹೋಗ್ಬಿಟ್ಟು ನಮ್ಮ ಕೆಲ್ಸಗಳು ಮುಗಿಸ್ಕೊಂಡು ಸಾಮಾನುಗಳೆಲ್ಲ ತಗೊಂಡು ವಾಪಸ್ ಬಂದ್ಬಿಡ ಬಾರಕ ಅಂತ ನಿನಗೆ ಬಡ್ಕಂಡೆ ಕಣಕ. ನೋಡು, ಇಲ್ಲಿಂದ ಬಂದ್ಬಿಟ್ಟು ತಡ ಮಾಡ್ಬಿಟ್ಟು ನಮ್ಮ ಮೇಲೆ ನೀನು ಹೆಂಗ್ ರೇಗಾಡ್ತಿದ್ದಾಳಂತ ನಿಂಗಿ ಗುಂಗಿ. ಇದಾಕೆ ಇದಾಕೆ ಆ ಹುಡುಗಿ ಹಂಗಾಡ್ತಿದ್ದಾಳೆ ಲಕ್ಷ್ಮಕ್ಕ? ಯಾವತ್ತೂ ಹಿಂಗಾಡಿದಿಲ್ಲ ಕಣಮ್ಮ. ನನ್ನ ಮೇಲೆ ಯಾಕೆ ಜಗಳಕ್ಕೆ ಬರ್ತಿದ್ದಾಳೆ? ಕಲ್ಗಿಲ್ಲೇನಂತ ಹೊಡಿತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ದೇವ್ರೆ, ನಾನೇನಂತದೆ ಮಾಡಿದೆ ಅವಳಿಗೆ? ನೋಡೆ, ಮಾತಾಡೋಕ್ಕಿಂತ ಮುಂಚೆನೇ ನನಗೆ ಹೊಡಿಯಕ್ಕೆ ಬರ್ತಿರೋದು. ನೋಡು ನಿಂಗಕ್ಕ, ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇವೆಲ್ಲ ಆಗಿದ್ದು, ಇವೆಲ್ಲ ಸೀನ್ ಕ್ರಿಯೇಟ್ ಆಗೋದಕ್ಕೆ ಮುಖ್ಯವಾದ ಕಾರಣ ನೀನೇನೆ. ಇಲ್ಲ ತಿಪ್ಟೂರಿಗೆ ಬರಲ್ಲ ಅನ್ಬೇಕಿತ್ತು. ಬರ್ತೀನಿ ಅಂದಮೇಲೆ ಎಲ್ಲಕ್ಕಿಂತ ಮುಂಚೆ ರೆಡಿ ಆಗ್ಬಿಟ್ಟು ನೀನು ಹೊಲ್ಟ್ ನಿಂತಿರ್ಬೇಕಿತ್ತು. ಅಲ್ಲ ಕಣಕ, ಒಂದು 5 ನಿಮಿಷ ಲೇಟ್ ಮಾಡ್ತಾರೆ, 10 ನಿಮಿಷ ತಡ ಮಾಡ್ತಾರೆ. ಬರ್ತೀನಿ 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 ಅಂತ ನೀನು 2-3 ಗಂಟೆ ಟೈಮ್ ವೇಸ್ಟ್ ಮಾಡಿದ್ಯಾ. ನಮ್ಮಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಹೆಂಗ್ ಬೈತಾರೆ ಗೊತ್ತಾ? ಈಗ ನಮ್ಮಂತ ಹೋದ್ರೆ, ತಡ ಮಾಡ್ಕೊಂಡು ಹೋದ್ರೆ, ಅಲ್ಲೇ ನಾವು ತಿಪ್ಟೂರಿಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಸಂಜೆ ಆಗ್ಬಿಟ್ರೆ ನಮ್ಮ ಅಪ್ಪ ಲಕ್ಷ್ಮೀರಪ್ಪ, ನಮ್ಮ ಅಪ್ಪ ಎಲ್ಲಾರು ಅಟ್ಟಾಡಿಸ್ಕೊಂಡು ಹೊಡಿತಾರೆ ಗೊತ್ತಾ? ನಮ್ಮ ಕಷ್ಟ ನಮಗೆ. ನೀನೇನು ಹೇಳ್ತೀಯ? ಈಗ ನಿನ್ನಿಂದಾನೇ ಇಷ್ಟೊಂದೆಲ್ಲ ಆಗಿದ್ದು. ಅದಕ್ಕೆ ಅವಳು ನಮ್ಮ ಲಕ್ಷ್ಮಿ ನಿನ್ ಮೇಲೆ ಕೋಪ ಮಾಡ್ಕೊಂತಿರೋದು ಗೊತ್ತಾ ನಿನಗೆ? ನೇತ್ರಿ, ಏನ್ ಮಾಡೋಣ ಅದಕ್ಕೀಗ? ತಡ ಆಗೈತಮ್ಮ, ತಡ ಆಗೈತಂತ ನೀವು ಹಿಂಗೆ ಒಬ್ರ ಮೇಲೆ ಒಬ್ರು ಬಿದ್ದು ನನ್ನ ಮೇಲೆ ಜಗಳಕ್ಕೆ ಬಂದ್ರೆ ನಾನು ನೋಡ್ರಿ ಹಿಂಗೆಲ್ಲ ಜಗಳ ಮಾಡಕ್ ಬರ್ಬೇಡ್ರಿ ನನ್ನ ಮೇಲೆ. ನಾನು ನಮ್ಮ ಅತ್ತೆ ಕರ್ಕೊಂಬಂದ್ಬಿಡ್ತೀನಿ ಆಟೆಯ, ನಮ್ಮ ಅಪ್ಪಂಗೆ ಹೇಳ್ತೀನಿ. ಏನ್ ಸದರ ಮಾಡ್ಕೊಂಡಿದ್ದೀರ ನೀವಿಬ್ರು ನನಗೆ? ಆಯ್ತಾಯ್ತು ಬಿಡಕ್ಕ, ಅತ್ಲಾಗ ಹೋಗ್ಲಿ ಅತ್ಲಾಗಿ. ಏನು ಜಗಳ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀನು ಬೇಜಾರು ಮಾಡ್ಕೋಬೇಡ. ಈ ಮ್ಯಾಟ್ರನ್ನ ಇಲ್ಲೇ ಕ್ಲೋಸ್ ಮಾಡ್ಬಿಡೋಣ, ದೊಡ್ಡದು ಮಾಡ್ತಾ ಹೋಗೋದು ಬೇಡ. ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲೆಲ್ಲ ಆಗ್ದಲ್ಲೇ ಇರೋರೆಲ್ಲ ಇದಾರೆ, ಎಲ್ಲ ಆಡ್ಕೊಂಡ್ಬಿಡ್ತಾರೆ. ಸುಮ್ಕಿದ್ದು ಬಿಡು ನೀನು, ನಿನ್ನ ಪಾಡಿಗೆ ನೀನು ಸುಮ್ಕಿದ್ದು. ಆ ಲಕ್ಷ್ಮಕ್ಕಂಗೂ ಹೇಳ್ತೀನಿ, ಅವಳ ಪಾಡಿಗೆ ಅವಳು ಸುಮ್ಮನಾಗ್ಬಿಡ್ತಾಳೆ. ಈಗೇನು ತಿಪ್ಟಿಗೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೇಕು. ನಡ್ರಿ ಹೋಗೋಣ. ಇಲ್ಲೇ ನಾವು ಜಗಳ ಮಾಡ್ಕೊಂಡಿದ್ರೆ ಎಲ್ಲಾರು ಆಡ್ಕೊಳ್ತಾರೆ, ಇನ್ನೂ ಟೈಮ್ ಆಗ್ಬಿಡುತ್ತೆ. ನಡ್ರಿ ಹೋಗೋಣ ನಡ್ರಿ. ಲಕ್ಷ್ಮಿ ನಡಿಯ ಸಾಕು. ಇವಳಿಗೆ ಒಬ್ಳಿಗೇನೆ ಕೋಪ ಬರೋದು, ನಮ್ಗೇನು ಬರಲ್ಲ ಅನ್ಕೊಂಡಿದ್ಯಾ? ನಾನು ಹೇಳ್ತಿದ್ದೀನಿ ತಾನೆ, ನಿನಗೆ ಹೆಂಗೆ ತಡ ಆಗೈತೋ ನನಗೂ ಲೇಟ್ ಆಗೈತೆ ಹಂಗಂತ ಆ ನಿಂಗೆ ಮೇಲೆ ಜಗಳಕ್ಕೆ ಹೋಗ್ಬಾರ್ದು. ಆಯ್ತು, ಮುಗೀತು, ಮ್ಯಾಟ್ರ್ ಕ್ಲೋಸ್ ಆಯ್ತು. ಇವಾಗ ನೀನು ಜಗಳ ಆಡಂಗಿಲ್ಲ, ನಿಂಗಕ್ಕನು ಏನು ಅನ್ನಂಗಿಲ್ಲ, ಸರಿನಾ? ಏನಾರು ಹೇಳದಿದ್ರು ಏನಾದ್ರು ಕೇಳದಿದ್ರು ನನಗೆ ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಇಬ್ರು ಏನಾರು ಜಗಳ ಆಡಿದ್ರಿ ಅಂದ್ರೆ ಇಬ್ಬರಿಗೂ ಬಿಡಗಿಡಲ್ಲ. ನಾನೇ ಏರಿಕ್ ಬಿಡ್ತೀನಿ ಇಬ್ಬರಿಗೂ ಸೇರ್ಕೊಂಡ್ಬಿಟ್ಟು, ಸರಿನಾ? ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿ ಹೋಗಿ ಬರಬೇಕು ಆಟೆಯ. ಸರಿ ಸರಿ ಆಯ್ತು. ನನ್ನ ತಂಟೆಗೆ ಯಾರು ಬಂದಿದ್ರೆ ಯಾರಿಗೂ ಬಿಡಲ್ಲ, ನೇತ್ರಕಾಂತ್ ನಿನ್ಗೂ ಬಿಡಲ್ಲ. ಜೋಪಾನಾಗಿರ್ಬೇಕು ಆಟೆಯ ಬಗ್ಗೆ ಗೊತ್ತಲ್ಲ ನಿನ್ಗೂ. ನನಗೆ ಕೋಪ ಬಂದ್ಬಿಟ್ರೆ ನಾನು ಯಾರಿಗೂ ಬಿಡಲ್ಲ ಅಂತ ಗೊತ್ತಲ್ಲ ನಿನ್ಗೂ. ನನಗೆ ಕೋಪ ಕಡಿಮೆ ಆಗೋವರೆಗೂ ನಾನು ಹಿಂಗೆ ಆಡ್ತಿರ್ತೀನಿ. ಸ್ವಲ್ಪ ಟೈಮ್ ಕೊಡಿ ನನಗೆ ಅಷ್ಟೇ. ಸೈಲೆಂಟ್ ಆಗಿ ಹೋಗ್ತಿರ್ತೀನಿ, ನೀವು ಸೈಲೆಂಟ್ ಆಗಿ ಹಿಂದಿಂದ ಬರ್ತೀರಿ. ಏನೇ ಲಕ್ಷ್ಮಿ, ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲೇ ಹೋಗ್ತಿರೋದು ಲಕ್ಷ್ಮಿ? ನೋಡದಮ್ಮ ನೋಡಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೇನು ಸ್ಪೀಡ್ ಆಗಿ ಹೋಗ್ತಿದ್ಯೇ? ಅಲ್ ಕಡೆ ನಾನು ಬರ್ತೀನಿ ಕಣೆ, ಹೇಳಿ ಎಲ್ಲಿ ಹೋಗ್ತಿದ್ಯೋ? ಅಯ್ಯೋ ದೇವ್ರೆ, ಒಳ್ಳೆ ತಲೆನೋವು ಆಗೋಯ್ತಲ್ಲ ಇವಾಗ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ಇಷ್ಟೊತ್ತರೆಗೂ ಈ ನಿಂಗಿ ಗುಂಗಿ ಕಾಟ ಇತ್ತು, ಇವಾಗ ಈ ಮುತ್ಕಿದ್ ಶುರು ಆಯಿತು. ನೆಮ್ಮದಿಯಾಗಿ ಹೋಗೋಣ ಅಂದ್ರೂ ಬಿಡಲ್ವಲ್ಲ ಯಾರು.
ಥೋ ದೇವ್ರೆ, ನಮ್ಮೂರಲ್ಲಿ ನೆಮ್ಮದಿಯಾಗಿ ಹೋಗೋದಕ್ಕೆ ಯಾರು ಬಿಡಲ್ವಲ್ಲ. ಆ ಏನಪ್ಪ ಮಾಡೋದು, ಇಷ್ಟೊಂದು ಕಷ್ಟ ಆಗ್ಬಿಟ್ರೆ. ಮಾಡಿ ನನಗೆ ಹೋಗೋದಕ್ಕೆ ಬಿಡ್ತಿಲ್ವಲ್ಲ. ಅಜಯ್ ಜಾಗ ಬಿಡು, ನಾನೆಲ್ಲ ಹೋಗ್ತಿದ್ದೆ ಅರ್ಜೆಂಟು. ನನಗೆ ಸಿಕ್ಕಾಬಿಟ್ಟೆ ಕೋಪ ಬಂದ್ಬಿಟ್ಟೈತೆ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನಗೆ ಸೈಡ್ ಬಿಟ್ಬಿಡು. ಸೈಡ್ ಬಿಡಲಿಲ್ಲ ಅಂದ್ರೆ ನೋಡು, ನಾನು ಅಜ್ಜಿ ಅಂತಾನು ನೋಡಲ್ಲ ನೋಡು. ಸೈಡ್ ಬಿಟ್ಬಿಡು, ನಾನು ಹೋಗ್ಬೇಕು ಅರ್ಜೆಂಟು. ಅಂತ ಏನಂದೆ ಲಕ್ಷ್ಮಿ, ಬೀಗ್ ರೂಟಿಗೆ ಹೋಗ್ತಿದ್ಯಾ? ಏಯ್ ಆಹೋ, ನೋಡ್ದೆ ನಮ್ಮ ಪಕ್ತೂರಿಗೆ ಬೀಗ್ ರೂಟಿಗೆ ಹೋಗ್ತಿದ್ದಾಳಂತೆ. ಅಲ್ ಕಡೆ ನಾನು ಬರ್ತೀನಿ ಕಡೆ, ನನಗೂ ಕರ್ಕೊಂಡು ಹೋಗ್ರಿ ಬೀಗ್ ರೂಟಕ್ಕೆ. ಮಟನ್ನು ಚಿಕನ್ನು ಎಲ್ಲ ಸರಿಯಾಗಿ ಮಾಡಿರ್ತಾರಂತೆ. ಇವತ್ತು ಭಾನುವಾರ ಬೇರೆ. ಏಯ್ ನಾನು ಬರ್ತೀನಿ ಕಡೆ ಲಕ್ಷ್ಮಿ. ಯಾರೇ ನೀನು ನೆಂಟರಾಗ್ಬೇಕಿತ್ತಾ ಪಕ್ತೂರಲ್ಲಿ? ಯಾರು ನೆಂಟ್ರ ಮನೆಗೇನೆ? ನಾನು ಬರ್ತೀನಿ ಕಣೆ ನಿನ್ ಜೊತೆ, ನನಗೂ ಕರ್ಕೊಂಡೋಗಿ ನಾನು ಊಟ ಮಾಡ್ಕೊಂಡ್ ಬರ್ತೀನಿ ಹೊಟ್ಟೆ ತುಂಬಾ. ಬೀಗ್ ರೂಟದ್ದು ಸಾಂಬಾರ್ ಅಂದ್ರೆ ಬಲು ರುಚಿಯಾಗಿರುತ್ತೆ ಕಣೆ. ಮಟನ್ನ ಚಿಕನ್ನ ಏನ್ ಮಾಡಿದ್ದಾರೆ ಬೀಗ್ ರೂಟದಲ್ಲಿ? ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲ. ಈ ಮುದುಕಿ ಯಾಕಪ್ಪ ಬಂದ್ಲು ಮಧ್ಯದಲ್ಲಿ? ಆ ಲಕ್ಷ್ಮಿ ನೋಡಿದ್ರೆ ಕೋಪ ಬಂದ್ಬಿಟ್ಟು ಆಗ್ಲೂ ಈಗ್ಲೂ ಎಲ್ಲರಿಗೂ ಹೊಡಿಯಂಗ್ ನಡ್ತಿದ್ದಾಳೆ. ಈ ಅಜ್ಜಿ ನೋಡಿದ್ರೆ ತಿರ್ಗಾ ಬಂದ್ಬಿಟ್ಟು ಅವಳಿಗೆ ಕೋಪ ಬರ್ತಿದಾರಲ್ಲ, ಏನ್ ಮಾಡೋಣ? ಇದ್ರ ಮಧ್ಯದಲ್ಲಿ ಹೋಗ್ಬೇಕು. ಆ ಮುದುಕಿಗೆ ಇಟ್ಕೊಂಡು ಏನಾರು ಮಾಡಿಬಿಟ್ರೆ ಏನಪ್ಪ ಮಾಡೋದು ಇವಾಗ ಮತ್ತೆ? ಅಜ್ಜಿ ಅಜ್ಜಿ ಸಾಕಜ್ಜಿ, ನನ್ನ ಮಾತು ಕೇಳಿನಿ. ನಾವು ತಿಪ್ಟೂರಿಗೆ ಹೋಗ್ತಿದೀವಿ, ಶಾಪಿಂಗಿಗೆ ಹೋಗ್ತಿದೀವಿ, ಬ್ಯೂಟಿ ಪಾರ್ಲರಿಗೆ ಹೋಗ್ತಿದೀವಿ, ಏನೇನೋ ಕೆಲಸಗಳಿದಾವೆ ಅಲ್ಲಿ ಹೋಗ್ತಿದೀವಿ. ನಾವು ಬೀಗ್ ರೂಟಿಗೆ ಹೋಗ್ತಿಲ್ಲ. ಸುಮ್ಮನೆ ನಮಗೆ ತಲೆ ತಿನ್ಬೇಡ ನೀನು. ನಿನ್ ಪಾಡಿಗೆ ನೀನು ಹೋಗಿದ್ರೆ ಎಲ್ಲರೂ ಹೋಗು. ಇಲ್ಲಾಂದ್ರೆ ನೀನು ಸೊಸೆ ಕರ್ಕೊಂಡೆ ಬೀಗ್ ರೂಟಿಗೆ ಹೋಗ್ಬಾ. ಸುಮ್ಮನೆ ನಮ್ಗೆ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ಅಡ್ಡ ಕಟ್ಕೊಂಡು ಅಯ್ಯೋ ಅನ್ನಿಸ್ಬೇಡ. ಬಸ್ಗಳು ಹೋಗ್ಬಿಡುತ್ತೆ, ಸೈ ಬಿಡು, ನಾವು ಹೋಗ್ಬೇಕು. ಆಗಲ್ಕಂಡು ನಡ್ರಿ, ಏನಂತ ಮಾತಾಡ್ತೀರಾ ನೀವು? ನಡ್ಕೊಂಡು ಹೋಗ್ತಿದ್ದೀರ ತಾನೆ? ನನ್ನ ಕೈ ಕಾಲಾಗಲ್ಲ, ಕೈ ಆಗಲ್ಲ, ಕೈ ನೋವು ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದೀರಾ? ನನಗೆ ವಯಸ್ಸಾದ್ರೂ ನಾನು ನಡಿತೀನಿ ಕಣ್ರಿ ನಿಮ್ಮ ಜೊತೆ. ನೋಡಿರ್ಬೇಕಾರೆ ಬರ್ರಿಬೇಕಾರೆ ಈಗ ನಡ್ಕೊಂಡು ಹೋಗ್ತೀವಲ್ಲ, ನಿಮ್ಗಿಂತ ಜೋರಾಗಿ ಸ್ಪೀಡಾಗೇನೇನು ನಾನು ನಡ್ಕೊಂಡ್ಬರ್ತೀನಿ ಗೊತ್ತಾ? ನಿಮ್ಗೆಲ್ಲ ಬಿಟ್ಟೆ ಬರ್ತೀನಿ, ನಾನು ಮುಂದೆ ಹೋಗ್ತಿರ್ತೀನಿ ಬೇಕಾದ್ರೆ. ಬರ್ರಿ ಹೋಗೋಣ ಬೇಗ. ಅಯ್ಯೋ ದೇವ್ರೆ, ಏನು ಅಂತ ಹೇಳಿ ನಾನು ಈ ಅಜ್ಜಿಗೆ? ಹೆಂಗಪ್ಪ ಒಪ್ಸೋದು? ಈ ಅಜ್ಜಿ ಕಿವಿ ಬೇರೆ ಕೇಳಲ್ಲ, ಹೇಳದ ಮಾತು ಕೇಳ್ತಿಲ್ಲ. ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ಏನೋ ತಿಳ್ಕೊಳತ್ತಲ್ಲಪ್ಪ. ನಾವು ತಿಪ್ಟೂರಿಗೆ ಹೋಗ್ತಿದ್ದೀವಿ, ಶಾಪಿಂಗ್ ಅಂದ್ರೂ ಬೀಗ್ ರೂಟಿಗೆ ಹೋಗ್ತಿದ್ದೀರಾ ಅಂತಿದ್ರೆ, ನೀನು ಅಜ್ಜಿ ಬೇಡ ಕಣಜ್ಜಿ ನಾವು ಹೋಗ್ತಿದ್ದೀವಿ ಅಂತ ಹೇಳಿದ್ರು ಇಲ್ಲ ನಾನು ಬರ್ತೀನಿ, ನಿಮ್ಗಿಂತ ಮುಂಚೆ ನಡ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗ್ತೈತೆ. ಈ ಅಜ್ಜಿಗೆ ಎಲ್ಲ ಅಂತ ಕರ್ಕೊಂಡು ಹೋಗೋಣಪ್ಪ. ಇವಾಗ ಒಳ್ಳೆ ಕತೆ ಆಗೋಯ್ತಲ್ಲ. ಅಜ್ಜಿ ಎಲ್ಲೋದ್ರೂ ಬರುತ್ತೆ, ಜಗಳ ಮಾಡುತ್ತಲ್ಲ. ಅಜ್ಜಿ ನಾವು ಬೀಗ್ ರೂಟಿಗೆಲ್ಲ ಕಣಜ್ಜಿ ಹೋಗ್ತಿರೋದು. ಈ ಕಡೆ ಕೇಳಜ್ಜಿ ಇಲ್ಲಿ. ಸುಮ್ಮನೆ ಬಾರೆ ನೇತ್ರಿ, ತಲೆ ತಿನ್ಬೇಡ, ಒತ್ತಾ ಇಟ್ಕೊಂಡು ಬಾರಿ. ಜನಗಳು ಜಾಸ್ತಿ ಆಗ್ಬಿಟ್ರೆ ಮತ್ತೆ ನಿನ್ ಕಣಕ್ ಆಗಲ್ ಕಣೆ. ನಾವು ಮುಂದೆ ಹೋಗ್ಬಿಟ್ರೆ ರಪ್ಪನ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ಬೋದು. ಜನಗಳು ಕಡಿಮೆ ಇರುವಾಗ್ಲೇ ಬಾ ಹೋಗೋಣ ಬಾ ಬೇಗ. ಕಡ್ಕಂಡೆ ಈ ಅಕ್ಕಂಗೆ ಅಲ್ಲಾಸ್ ಹೋಗನ್ ಕಣಕ ಬೇರೆ ದಾರಿ ಐತೆ. ಆ ಅಜ್ಜಿ ಮನೆ ಮುಂದ್ಲಾಸ್ ಹೋಗೋದ್ ಬೇಡ ಕಣಕ, ನನ್ನ ಮಾತು ಕೇಳಕ ಅಂತ ಬಡ್ಕಂಡೆ ಈ ನೇತ್ರಕ್ಕಂಗೆ. ಏನು ಮಾಡೋದು ಕಣ ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ಇವಾಗ ಈ ಅಕ್ಕ ಅನುಭವಿಸ್ತಾಳೆ. ನಾನು ಈ ಅಕ್ಕನ ಜೊತೆ ಅಯ್ಯೋ ಅಂತಿದ್ದೀನಿ ಅತ್ಲಾಗಿ. ಒಳ್ಳೆ ಕತೆ ಆಗೋಯ್ತಲ್ಲ. ಈಟತ್ತಗೂ ಈ ನಿಂಗಿ ಗುಂಗಿ ಕಾಟ ಇತ್ತು, ಈಗ ಈ ಮುತ್ಕಿದು ಕಿವುಡು ಮುತ್ಕಿದು ಶುರು ಆಗೋಯ್ತು. ಏನ್ ಮಾಡೋದು ಏನೋ ದೇವ್ರೆ. ನಾನು ಸುಮ್ಮನೆ ಹೋಗ್ಬಿಡೋಣ ವಾಪಸ್ಸು ನಮ್ಮ ಮನೆ ಹತ್ರ. ಯಾರು ಏನಾರ ಮಾಡ್ಕೊಂಡು ಹೋಗ್ಲಿ, ನನಗೇನಾಗಬೇಕಾಯ್ತೆ. ನನ್ನ ಪಾಡಿಗೆ ನಾನು ಬೇರೆ ಕಡೆ ಹೋಗಿ ಸಾಮಾನುಗಳೆಲ್ಲ ತಗೊಂಬಂದ್ಬಿಡ್ತೀನಿ. ಇವ್ರ ಜೊತೆ ಅಂತೂ ಹೋಗಲ್ಲ, ನನ್ನ ಕೈಲಂತೂ ಆಗಲ್ಲ. ಇನ್ನೊಂದು ಅರ್ಧ ಗಂಟೆ ಇವ್ರ ಜೊತೆ ಇದ್ರೆ ನನಗೆ ಗ್ಯಾರಂಟಿ ಹುಚ್ಚಿಡಿದು ಬಿಡುತ್ತೆ ಆಟಯ. ಮತ್ತೆ ಹಂಗ ಶಾಪಿಂಗ್ ಎಲ್ಲ ಮುಗೀತು. ಹೆಂಗ ಈ ಅಜ್ಜಿನೂ ಸಮಾಧಾನದಿಂದ ಇತ್ತು. ನಾನು ಎಲ್ಲಿ ಏನೇನು ಜಗಳ ಆಡುತ್ತೋ, ಎಷ್ಟು ಬಯಸುತ್ತೋ, ಯಾರ ಜೊತೆ ಜಗಳಕ್ಕೆ ಹೋಗುತ್ತೋ ಅಂತ ಭಯ ಬಿದ್ದಿದ್ದೆ. ಹೆಂಗ ನೆಮ್ಮದಿಯಾಗಿ ಬಂದ್ಬಿಟ್ಟು ಇವಾಗ ಇನ್ನೇನಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ಒಂದು ಸ್ವಲ್ಪ ಏನಾರು ಲೈಟ್ ಆಗಿ ತಿಂಡಿ ತಿನ್ಕೊಂಡು ಹೋಗ್ಬಿಡದೆ. ಅಲ್ ಕಡೆ ನೇತ್ರಿ, ಬೀಗ್ ರೂಟ್ ಕರ್ಕೊಂಡ್ ಬಂದ್ಬಿಟ್ಟು ನೀನು ನೋಡಿದ್ರೆ ಹೋಟ್ಲಿಗೆ ಕರ್ಕೊಂಡ್ ಬಂದಿದೀಯಲ್ಲ. ಹೋಗತ್ಲಾಗಿ ನನಗೆ ಮೊದ್ಲೇ ಮಂತವ ಹೇಳಿದ್ರೆ ನಾನು ನನ್ನ ಪಾಡಿಗೆ ನಾನು ಮಂತವ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತಿದ್ನಲ್ಲೇ. ಮಾಡಿ ಕೆಲಸ ಇಲ್ದಲೆ ನನಗೆ ಟೌನಿಗೆ ಕರ್ಕೊಂಡ್ ಬಂದ್ರೇನೆ ನೀವು? ಅಲ್ಲೇ ಹೇಳಿದ್ರೆ ನಾನು ಎಲ್ಲಿ ಬರ್ತಿದ್ದೆ ನಿಮ್ಮ ಜೊತೆ? ಬೇಡ ಬೀಗ್ ರೂಟಿಗೆ ಹೋಗ್ತಿದ್ದೀವಿ ಬಾರಜಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇಲ್ದವೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ನನಗೆ ಏನು ತಿನ್ನಿಸ್ತಲೇ ಹೋಟೆಲ್ ಬಂದ್ಬಿಟ್ಟು ತಿನ್ನಿಸ್ಕೊಂಡು ಹೋಗ್ತಿದ್ದೀರಲ್ರೆ. ನನ್ಗವೆಲ್ಲ ಗೊತ್ತಿಲ್ಲ. ನೀವೇ ನನಗೆ ಬಿರಿಯಾನಿ ತಿನ್ನಿಸ್ಬೇಕು. ಬಿರಿಯಾನಿ ಆರ್ಡರ್ ಮಾಡಿ ಬೇಗ. ಚಿಕನ್ ಬಿರಿಯಾನಿ ಇಲ್ಲ ಮಟನ್ ಬಿರಿಯಾನಿ ಬೇಗ ಕೊಡಿಸ್ಬೇಕು. ಇಲ್ಲ ಅಂದ್ರೆ 3 ಜನಕ್ಕೂ ಐತೆ ನಿಮ್ಗೆ ಇವಾಗ. ನೋಡ್ದ ಈ ಮುತ್ಕಿ ಕತೆನ? ನಾವ್ಯಾಕೆ ಮಾಡೋಣ, ನಾವ್ಯಾಕೆ ಕೊಡ್ಸೋಣ ನಿನ್ಗೆ? ನಿನ್ ಪಾಡಿಗೆ ನೀನು ನಿನ್ ದುಡ್ಡಲ್ಲಿ ನೀನ್ ತಿನ್ಕೊ ಹೋಗು. ನಿನ್ಗೇನು ಬಾ ಅಂತ ಹೇಳಿದ್ದ ನಾವು? ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೀವಿ ಕಣಜಿ. ನಾವು ಸಾಮಾನು ತಗೊಂಬರಕ್ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಬೀಗ್ ರೂಟನ ನಾನು ಬರ್ತೀನಿ ತಡ್ರೆ ಅಂತ ಎಲ್ಲಕ್ಕಿಂತ ಮುಂಚೆ ಓಡೋಗ್ತಿದ್ಯಾ. ಚಿಕ್ಕ ಮಕ್ಳು ಓಡೋಗಂಗೆ ನೋಡಿ ಇವಾಗ ಅಯ್ಯ ಅನ್ನಿಸ್ತಿರೋದು ಈ ಅಜ್ಜಿ ನಮ್ಗೆ. ನೋಡು ಸುಮ್ಕೆ ಅಕ್ಕ ನೇತ್ರಕ್ಕ ಸುಮ್ಕಿದ್ಬಿಡು ಅಂತ ಹೇಳ್ಬಿಡು ಈ ಅಜ್ಜಿಗೆ. ಮತ್ತೆ ನಾನ್ ಕೋಪ ನೋಡಿದೆಯಲ್ಲ, ನನಗೆ ಬೆಳಿಗ್ಗೆ ನಾನು ಹುಚ್ಚಿಡಿಸಿದಾರೆ ಇವರು. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗುತ್ತಲ್ಲ. ಮಾತಿಗೂ ಜಗಳ ಆಡ್ತಿದಾರಲ್ಲಪ್ಪ.
ನಾನು ಹೋಗಿ ಹೋಗಿ ಹಾಳದವಳು ಇವರಿಗೆಲ್ಲ ಯಾಕೆ ಜೊತೆ ಕಟ್ಕೊಂಡ್ ಬಂದು ಏನೋ ಅತ್ಲಾಗಿ ನನ್ನ ಪಾಡಿಗೆ ನಾನು ಬಂದು ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಹೆಂಗ ನೆಮ್ಮದಿಯಾಗಿ. ಹಾ ಏನಪ್ಪ ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ ಇವಾಗ. ಅವಜ್ಜಿ ನೋಡಿದ್ರೆ ಬಿರಿಯಾನಿ ಕೊಡಿಸ್ಲೇಬೇಕು ಅಂತ ಕುಂತೈತೆ. ಅವಜ್ಜಿ ಕೊಡಿಸ್ಲಿಲ್ಲ ಅಂದ್ರೆ ಅವಜ್ಜಿ ಏನಿಲ್ಲ, ಅವಜ್ಜಿನೂ ಜಗ್ಲಿಗೆ ಬಿದ್ದುಬಿಡುತ್ತೆ. ಈ ಲಕ್ಷ್ಮಿ ಏನಾರ ಅನ್ನೋದು. ಅಯ್ಯೋ ಹೋಟ್ಲುಗಳಲ್ಲಿ ಯಾರು ನೋಡಿದ್ರೆ ಏನಂತಾರೆ? ಸುಮ್ಮಕ್ಕೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗೋಣತ್ಲಾಗಿ ಬಿರಿಯಾನಿನೇ ಆರ್ಡರ್ ಮಾಡಿಬಿಟ್ಟು ನನ್ನ ದುಡ್ಡಲ್ಲಿ ಇವಜ್ಜಿ ಕೊಡಿಸ್ಬಿಡ್ತೀನಿ. ಅವ್ರವ್ರ ಪಾಡಿಗೆ ಅವ್ರು ತಿನ್ಕೊಂಡು ಹೋಗ್ಲಿ ಅತ್ಲಾಗಿ. ಇಲ್ಲ ಅಂದ್ರೆ ಈ ಮುದುಕಿ ಬಿಡುತ್ತಾ ಜಗಳ ಆಗ್ಬಿಡುತ್ತೆ. ಮತ್ತೆ ಎಲ್ಲಾರು ಮತ್ತೆ ಹೋಟ್ಲವರೆಲ್ಲ ಬೈತ್ ಕಳಿಸ್ಬಿಡ್ತಾರೆ. ಯಾಕೆ ಬೇಕು ಮತ್ತೆ? ಯಾಕೆ ನಿಂಗಮ್ಮ ಬರೀ ಕಬಾಬ್ ತರಿಸ್ಕೊಂಡು ತಿಂತಿದ್ಯಾ? ಯಾಕೆ ಹೊಟ್ಟೆ ತುಂಬಾ ಬಿರಿಯಾನಿ ತರಿಸ್ಕೊಳ್ಳಿ. ನೋಡಿ ಅಲ್ಲಿ ಲಕ್ಷ್ಮಕ್ಕಂಗ್ ನೋಡಿ ಅಲ್ಲಿ ಏನೇನು ವೆರೈಟಿ ತರಿಸಿದಾಳಂತ ನೋಡಲಿ. ಅಬ್ಬಾ ಏನೇನು ವೆರೈಟೀಸ್ಗಳು ತರಿಸ್ಕೊಂಡು ತಿಂತಿದ್ದಾಳೆ ನೋಡಿ ಅಲ್ಲಿ. ಅಬ್ಬಾ ಕಬಾಬ್ ಅಂತೆ, ಬಿರಿಯಾನಿ ಅಂತೆ, ಚಿಕನ್ ಚಾಪ್ಸ್ ಅಂತೆ, ಚಿಕನ್ ಚಿಲ್ಲಿ ಅಂತೆ, ಮೊಟ್ಟೆ ಅಂತೆ. ಅಯ್ಯೋ 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 ಒಂದೊಂದೆರಡು ತರಿಸ್ಕೊಂಡು ತಿಂತಿದ್ದಾಳ. ನೋಡು ಅವಳಂಗೆ ತಿನ್ಬೇಕಮ್ಮ. ತಿನ್ನೋದಿದ್ರೆ ಬಿಡಮ್ಮ. ನಮ್ಮಂದ್ಲು ನಮ್ಮ ಅಪ್ಪ ಇವತ್ತು ತಗೊಂಬಂದಿದ್ದಾರೆ. ನಾನು ಅಲ್ಲೇ ಊಟ ಮಾಡ್ತೀನಿ. ಏನಂದ್ರೆ ನಿಮ್ಮ ಜೊತೆ ಕ್ಯಾಶುವಲ್ ಆಗಿ ಕೂತ್ಕೊಂಡಲ್ಲ, ಅದಕ್ಕೋಸ್ಕರ ಒಂದು ಪ್ಲೇಟ್ ಕಬಾಬ್ ತರಿಸ್ಕೊಂಡು ತಿಂತಿದ್ದೀನಿ ಆಟೆಯ. ನೋಡ್ದ ಈ ಲಕ್ಷ್ಮಿನ? ಲಕ್ಷ್ಮಿ ಗುಸ್ಮಿನ ನೋಡು. ನನ್ನ ಮುಂದೆನೇ ಹೊಟ್ಟೆ ಉರಿಯಂಗೆ ತಿಂತಿರೋ ನೋಡಲಿ ಏನೇನು ತರಿಸ್ಕೊಂಡು ತಿಂತಿದ್ದಾಳಂತ. ನಾನು ಇವ್ರ ಜೊತೆ ಬೀಗ್ರೂಟ ಅಂತ ಬಂದ್ಬಿಟ್ಟೆ. ನಾನು ಎಂಥ ಕೆಲಸ ಆಗೋಯ್ತು ನನಗೆ. ಅವಳು ತಟ್ಟೆಲ್ಲಿರೋದು ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ತೈತಲ್ಲ. ಏನಾದರೂ ಒಂದು ಮಾಡ್ಬೇಕಲ್ಲ. ಏನೇ ಲಕ್ಷ್ಮಿ ಗುಸ್ಮಿ ಎಲ್ಲ ಒಬ್ಳೆ ತಿಂತಿದೆಯಲ್ಲ? ನನಗೊಂದೆರಡು ಪೀಸ್ ಹಾಕೆ ಕಬಾಬ್ನ. ಕಬಾಬು ನೋಡಲಿ, ಚಿಲ್ಲಿ ಚಿಕನ್ ನೋಡಲಿ, ನನಗೊಂದೆರಡು ಪೀಸ್ ಹಾಕೆ. ಒಬ್ಳೆ ತಿಂತಿದೆಯಲ್ಲ? ನಾನೇ ಕೊಡೋಣ ನಿನಗೆ? ನನ್ನ ದುಡ್ಡೆಲ್ಲ ತಗೊಂಡು ನಾನು ತಿಂತಿದ್ದೀನಿ ನನ್ನ ಪಾಡಿಗೆ. ನಾನು ತಿನ್ನೋದ್ರ ಮೇಲೆಲ್ಲ ಕಣ್ಣಾಕಿರಿ ಆಟೆಯ ಕಣ್ಣಸ್ರಾಗುತ್ತೆ, ಹೊಟ್ಟೆ ನೋವು ಬರುತ್ತೆ. ನಿನ್ನ ಪಾಡಿಗೆ ನೀನು ಸುಮ್ಮನೆ ತಿನ್ನು, ನಾನು ಏನು ಕೊಡಲ್ಲ. ನನಗೆ ಸಖತ್ ಹೊಟ್ಟೆ ಹಸಿದೈತೆ. ನನಗೊಂದು ಪ್ಲೇಟ್ ಹೇಳ್ತಿದ್ಯಾ? ಸರಿ ಸರಿ ಆಯ್ತು, ತರಿಸು ಬೇಗ. ಮತ್ತೆ ಬಿರಿಯಾನಿ ತರಿಸ್ಬಿಟ್ಟಲ್ಲೇ ನಮ್ಮ ನೇತ್ರಮ್ಮ ಪಾಪ ನನಗೆ. ಸರಿ ಆಯ್ತು, ನಾನು ನೇತ್ರಮ್ಮಂಗಿನ ಇನ್ನೊಂದು ಪ್ಲೇಟ್ ಕೊಟ್ಬಿಡ್ತೀನಿ. ಇಲ್ಲ ನಿಂಗೆ ಕೊಟ್ಬಿಡ್ತೀನಿ, ತಿನ್ಬಿಡ್ಲಿ ಪಾಪ ಅವಳು ಬಿರಿಯಾನಿನ. ತರಿಸು ಬೇಗ. ಅಯ್ಯಪ್ಪ ಏನಪ್ಪ ಮಾಡೋದು? ಒಳ್ಳೆ ತಲೆ ಕೆಟ್ಟು ಹೋಗ್ತೈತಲ್ಲ ನನಗೆ. ಈ ವಜ್ಜಿಯಿಂದ ಎಷ್ಟಪ್ಪ ಬಡ್ದಾಡೋದು. ಬೇಡ ಕಣಜಿ ಅಂತ ಬಂದ್ಬಿಟ್ಟು ಅಯ್ಯೋ ಅನ್ನಿಸ್ತೈತಲ್ಲ. ಲಕ್ಷ್ಮಿ ಸುಮ್ಕಿರ, ಜಗಳ ಮಾಡ್ಬೇಡ. ಆ ವಜ್ಜಿಗೆ ಏನು ಬೈಯಕ್ಕೆ ಹೋಗ್ಬೇಡ ಕಣ, ಸುಮ್ನಿರೈ. ಅಕ್ಕ ಈ ವಜ್ಜಿ ಯಾಕಕ್ಕ ಹಿಂಗ್ ತಲೆ ತಿಂತೈತ್ ನನಗೆ ಬೆಳಿಗ್ಗೆಯಿಂದ. ನಾನು ಎಲ್ಲಿ ಹೋದ್ರೂ ತಲೆ ಕೆಡಿಸ್ತೈತತ್ಲಾಗಿ. ಹೋಗತ್ಲಾಗಿ ನೆಮ್ಮದಿಯಾಗಿ ಊಟ ಮಾಡೋದಂದ್ರೆ ಇಲ್ಲೂ ಅಯ್ಯೋ ಅನ್ನಿಸ್ತೈತೆ. ಹೋಗತ್ಲಾಗಿ ನಿನ್ ಜೊತೆ ಬಂದಲ್ಲಕ್ಕ ನಾನು ಹೋಗಿ ಇವತ್ತು ಬೇಕಾಗಿದೆ ಈ ಲಕ್ಷ್ಮಿಗೆ. ನೋಡಲಿ ಏನೇನು ತರಿಸ್ಕೊಂಡು ತಿಂತಿದ್ದಾಳಂತ. ಇವಳೊಬ್ಳನ್ನೇ ತಿನ್ನೋಳು, ನಾವು ಯಾವತ್ತೂ ತಿನ್ನಲ್ಲ ಅನ್ಕೊಂಡಿದ್ದಾಳೆ. ನಮ್ಮಂದ್ರೆ ಇವತ್ತು ಚಿಕನ್ ಸಾಂಬಾರು. ಇಲ್ಲ ಅಂದಿದ್ರೆ ನಾನು ಇವಳಕ್ಕಿಂತ ಇನ್ನೂ ಜಾಸ್ತಿ ತರಿಸ್ಕೊಂಡು ತಿಂತಿದ್ದೆ ಗೊತ್ತಾ?